ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಬಂದಿರೋದು? ಹರಿಹರಪುರ. ನಿಮ್ಮ ಹೆಸರು? ಸುವರ್ಣಕೇಶವ ಅಂತ. ಇಲ್ಲಿ ಬಂದು ಹಾಕೋ ಉದ್ದೇಶ? ಇಲ್ಲಿ ಮಂತ್ರಾಲಯಕ್ಕೆ ಬಂದ್ರ ಹಾಕೋ ಉದ್ದೇಶ ನಮಗೆ ಒಂದು ಗುರುಗಳ ಆಶೀರ್ವಾದ ಸಿಕ್ಕಲಿ, ದೊಡ್ಡ ದೊಡ್ಡ ರಂಗೋಲಿ ಬರೆಯೋಕ್ಕೆ ಶಕ್ತಿ ಬೇಕು, ಗುರುಬಲ ಬೇಕು, ಹಾಗಾಗಿ ಆಶೀರ್ವಾದ ಸಿಕ್ಕಲಿ ಅಂತ. ಎಲ್ಲೋ ಮಾಳೂರು ಅನ್ನುವಲ್ಲಿಗೆ ಗುರುಗಳು ಬಂದಿದ್ರು. ಆಗ ನನ್ನ ಪರಿಚಯ ಹೇಳಿದ್ರು, ಇವರು 5 ಎಳೆ ರಂಗೋಲಿ ಬರೀತಾರೆ ಅಂತೆಲ್ಲ ಹೇಳಿದ್ರು. ಆಗ ಗುರುಗಳು ಒಂದ್ಸಲ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಮ್ಮ ಅಂತ ಹೇಳಿದ್ರು. ಹಾಗೆ ನಾನು ಅಲ್ಲಿ ಪ್ರೇಮಕ್ಕನ ಹತ್ರ ಹೇಳ್ತಾ ಇದ್ದೆ, ನಾವು ಒಂದು ದಿವಸ ಹೋಗೋಣ ಅಂತ. ಅವರ ಆಶೀರ್ವಾದದಿಂದನೇ ನಾವು ಇಲ್ಲಿ ಬಂದಿದ್ದೀವಿ. ಇವರು ಸಾಗರದವರು ಮತ್ತು ಇವರು ಮಾಳೂರು. ಹಾಗೆ ನಾವು ಶಿವಮೊಗ್ಗ ಸೈಡೆಲ್ಲ ಹಾಕುವಾಗ ಇವ್ರುಗಳನ್ನೇ ಕರ್ಕೊಳ್ತೀವಿ. ಇನ್ನು ಬೆಂಗಳೂರು ಸೈಡಲ್ಲಿ ಹಾಕುವಾಗ ಅಲ್ಲೊಂದು ಟೀಮ್ ಇದೆ, ಹರಿಹರಪುರ ಆ ಕಡೆ ಹಾಕುವಾಗ ಅಲ್ಲೊಂದು ಟೀಮ್ ಇದೆ. ಹಂಗೆ ಎಲ್ಲೆಲ್ಲಿ ಹೋಗುವಾಗ ಯಾರ್ಯಾರು ಅನುಕೂಲ ಆಗುತ್ತೋ ಅಲ್ಲಿ ಕರ್ಕೊಂಡೋಗಿ ರಂಗೋಲಿ ಬರೀತೀವಿ. ಇದರ ಸ್ಪೆಷಾಲಿಟಿ ಏನು? ಇದರಲ್ಲಿ ಬಿಂದು, ರೇಖೆ, ವರ್ಧಿನಿ, ವರ್ತುಲ, ಶಂಖ, ಚಕ್ರ, ಗದೆ, ಪದ್ಮ ಎಲ್ಲ ಇದೆ. ಈ 5 ಎಳೆ ಇದರಲ್ಲಿ ಕಾಣುತ್ತಲ್ವ, ಅದೆಲ್ಲ ಏಕಕಾಲದಲ್ಲೇ ಬರೆಯೋದು. ಇದು ಬಿಂದುವಿನಿಂದ ಸಿಂಧು ಅಂತ ನಾಲ್ಕು ಮಧ್ಯದಿಂದ ಕೊನೆಯವರೆಗೆ ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಬೋದು. ನಾನು ಸಾಧಾರಣ ನನ್ನ ಟೀಮ್ ಅವರು ಬೆಂಗಳೂರಲ್ಲಿ ಒಂದ್ಸಲ 180 ಅಡಿ ರಂಗೋಲಿಯನ್ನು ಮಾಡಿದ್ದೀವಿ. ಅದೇ ಲಾಸ್ಟ್. ಗುರುಗಳು ಬಂದು ನೋಡಿದ್ರಾ? ನಿನ್ನೆ ಅರ್ಧ ರಂಗೋಲಿ ಆಗುವಾಗ ಬಂದಿದ್ದಾರೆ ರಂಗೋಲಿ ನೋಡಕ್ಕೆ. ಆದ್ರೆ ನಾವು ಈಗ ಈ ಬಿಸಿಲಲ್ಲೂ ಕಾಯ್ತಾ ಇರೋದು ಗುರುಗಳು ರಂಗೋಲಿ ನೋಡಿದ್ರ ಮೇಲೆ ಹೊರಟು ಹೋಗೋಣ ಅಂತ ಒಂದು ಆಸೆಯಿಂದ ಕಾಯ್ತಾ ಇದ್ದೀವಿ. ನಮಸ್ತೆ ಮೇಡಮ್. ನಮಸ್ತೆ ಸರ್.